ते तू मरे ही ना इदा नहीं होंदा मैं ही करी जा। ಹಾಯ್ ಗಾಯ್ಸ್, ನಾವಿವತ್ತು ಹೊಸಪೇಟೆಯಿಂದ ಪ್ರಯಾಗರಾಜ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಶಿವರಾಜ್ ಕುಮಾರ್, ಸುನಿಲ್ ಕುಮಾರ್ ಮತ್ತೆ ಸಂಜು ಇದ್ದಾರೆ. ನೀವು ಅಲ್ಲೇ ಇರಿ, ನಾವು ಹಿಂಗೆ ಹೋಗ್ತಾ ಇರ್ತೀವಿ. ಓಕೆ, ಯಾವ ನದಿ ಇದು? ಭೀಮಾ ನದಿ. ಹಾಯ್ ಗೈಸ್, ನಾವು ಭೀಮಾ ನದಿಯಲ್ಲಿ ಇದ್ದೀವಿ ಇವಾಗ. ಟ್ರೈನ್ ಇದ್ದೀವಿ, ನಾವಿಲ್ಲ, ನಾವು ನೋಡಕ್ ಹೋಗ್ತೀವಿ ಅಷ್ಟೇ. ನೋಡಿ ನಮ್ಮ ಶಿವರು ಮನೆಯಿಂದ ಭರ್ಜರಿ ಭೋಜನವನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾವು ಇವಾಗ ಸವಿಯಲು ಮುಂದುವರಿಯುತ್ತಿದ್ದೇವೆ. ಕಳ್ಳ ಇದು ಇಟ್ಕೋ. ನಮ್ಮ ಇವತ್ತಿನ ಮಧ್ಯಾಹ್ನದ ಭೋಜನ ಟ್ರೈನಿನಲ್ಲಿ ಹೋಗುತ್ತಾರೆ. ಏನ್ ರುಚಿ ಆಗಲ್ಲ ಇನ್ನು ಸ್ವಲ್ಪ ಮುಂದೆ ಬಂದ್ಮೇಲೆ ತೆಗೆಂತ ಬಿಡ್ಲಿ ಫಾಗೆ. ಓ ಚಂಬಳ್ಳಾರ ಗುರ್ರಂಗುಟ್ಟ ಸುರಂದ್ರತ್ರ ಸಮ್ಮಕ ಪುಂಬ ಇರದ ಬಸ್ಸನ್ನು ಹತ್ತಿ ಬಂದ ಚೌಕರಿ ಸಿಗಲಿಲ್ಲ ಯಾಕರಿ. ಎರಡು ಒಂದೇ ಅಲ್ಲ, ಎರಡು ಬೇರೆ ಬೇರೆ ಅಗೋರಿಗಳು ಮೊದಲಿಂದಾನೇ ಇದ್ದಾರೆ. ನಾಗ ಸ್ವಲ್ಪ ಶಂಕರಾಚಾರ್ಯರು ಪ್ರಾರಂಭಿಸಿದ್ದವರು. ಈ ಭಂಗಿನ ಸೇರ್ತಾರೆ. ಅವ್ರನ್ನ ನೋಡಿ, ಅವ್ರು ಸೇರಲ್ಲ, ಶಿವನ್ ಭಕ್ತರು ನಾವು ಸೇರ್ತೀವಿ ಅಂತೇಳಿ ಇಲ್ಲಿ ಚಟಕ್ಕೆ ಸೇರ್ತಾರೆ. ಅವ್ರು ಭಂಗಿನ ಸೇದೋದು ಯಾಕೆ? ಭಂಗಿನ ಕೆಲವೊಂದು ವಿಶೇಷಗಳುಂಟು. ಏನು, ಈ ಭಂಗಿನ ಸೇರ್ಬೇಕಾದ್ರೆ ನಿಮಗೆ ಹೊಡಿಬೇಕು ಅಂತೇಳಿ ನಾನು ಭಂಗಿ ಸೇದಿದ್ರೆ ಅದ್ರ ಅಮಲು ಇಳಿಯಬೇಕಾದ್ರೂ ನಿಮಗೆ ಹೊಡಿಬೇಕು ಅಂತಾನೆ ಇರ್ತೀನಿ ನಾನು, ಇಳಿಯೋವರೆಗೂ ಕೂಡ. ಅವರೆಲ್ಲ ಏನಕ್ಕೆ ಅವ್ರು ಹರ ಹರ ಮಹಾದೇವ್ ಅಂತ ಭಂಗಿ ಹೇಳಿದ್ದಾರೆ, ಕಾನ್ಸಂಟ್ರೇಷನ್ ಬಿಲ್ಟ್ ಮಾಡ್ಲಿಕ್ಕೆ. ಏನೋ ಇಂಟೆನ್ಷನ್ ಇಲ್ಲ ಅವ್ರದ್ದು. ನಾನ್ ದೇವರ ನಾಮಸ್ಮರಣೆ ನಿರಂತರವಾಗಿ ಮಾಡಬೇಕು ಅಂತ ಭಂಗಿ ಹೇಳಿದ್ರು. ಕೆಲವೊಬ್ರು ಏನ್ ಮಾಡ್ತಾರೆ, ಇಂಟೆನ್ಷನ್ ಒಂದ್ಸಲಿ ಕಾನ್ಸಂಟ್ರೇಷನ್ ಬಿಲ್ಟ್ ಆಯ್ತಾ ಅವ್ರು ಬಂಕಿನ್ ಬಿಟ್ಬಿಡ್ತಾರೆ, ಮತ್ತೆ ಭಂಗಿ ಭಂಗಿಸೋದಲ್ಲ, ಅವ್ರು ಮುಗಿತು. ಪ್ರಾರಂಭ ಕೂಗಿರ್ತಾರೆ ನೋಡಿ, ಅವ್ರು ಮಾತ್ರ ಭಂಗಿಸೋದು. ಒಂದ್ಸಲಿ ತಲೆಯಲ್ಲಿ ಬ್ರಹ್ಮಜ್ಞಾನವನ್ನು ಬಿಲ್ಟ್ ಮಾಡ್ಕೊಂಡ್ರೆ ಮತ್ತೆ ಭಂಗಿಸೋದಿಲ್ಲ, ಮುಗಿತದೆ ಅಷ್ಟೇ. ಸೋಮರಸ ಕೂಡ ಅಷ್ಟೇ, ಬಾದಾಮಿನ ಅರ್ಬಿಟ್ ಮಾಡಿರ್ತಾರೆ. ರಾಮರಸ, ಬಾದಾಮಿನೆಲ್ಲ ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಅರ್ದು ಮಾಡ್ತಾರೆ. ಅದು ಸೋಮರಸ ಹಾಗೆ ಇರುತ್ತೆ. ಅದು ರಾಮರಸ. ಸೋಮರಸ ಈಶ್ವರನಿಗೆ, ರಾಮರಸ ಅಂದ್ರೆ ವಿಷ್ಣುವಿಗೆ ನೈವೇದ್ಯ ಮಾಡ್ತಾರೆ. ಒಟ್ಟು ವಿಶೇಷ ಇತ್ತು ಇಷ್ಟೇ, ಏನಂದ್ರೆ ಈ ಕಾನ್ಸಂಟ್ರೇಷನ್ ಬಿಲ್ಟ್ ಮಾಡ್ಲಿಕ್ಕೆ. ಈಗ ಎಕ್ಸಾಂಪಲ್ ಕೊಡ ನಿಮಗೆ ನಾನು, ನೀರು ಬೇಕು ನಿಮಗೆ ಕುಡಿಲಿಕ್ಕೆ. ಭೂಮಿಲಿ ಎಲ್ಲಿ ಮಣ್ಣು ನೀರು ಅಗದ್ರೂ ನೀರು ಬರುತ್ತೆ. ಹಂಗಂತೇಳಿ ಅಗದಕ್ಕೆ ನೀರು ಕಾಯ್ತೀರಾ, ಏನ್ ಮಾಡ್ತೀರಾ ನೀವು? ಒಂದು ನಲ್ಲಿ ಹಾಕೊಂಡು ರೆಡಿ ಮಾಡಿಕೊಂಡಿರ್ತಾರೆ. ಸೊ ಹಾಗೆ ಇದು ಕೂಡ ಅಷ್ಟೇ, ಕಾನ್ಸಂಟ್ರೇಷನ್ ಬಿಲ್ಡ್ ಮಾಡ್ಕೊಂಡು ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ. ದೇವ್ರು ನೋಡಿ ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕು, ಎಲ್ಲಾ ಕಡೆ ದೇವ್ರಲ್ವಾ? ಗಾಡಿಲಿ ಹೋಗ್ತಿರ್ತೀರಾ, ಗಾಡಿ ಟೈರ್ ಪಂಚರ್ ಆಗುತ್ತೆ, ಎಲ್ಲಾ ಕಡೆ ಗಾಳಿ ಇದೆ, ಟೈರ್ ತಗೊಂಡು ಗಾಳಿ ಬಾ ಅಂತ ಬರುತ್ತಾ? ಪ್ರತ್ಯೇಕವಾದ ಒಂದು ಸೈಕಲ್ ಶಾಪಿಗೆ ಅಥವಾ ಒಂದು ಏರ್ ಶಾಪಿಗೆ ದೇವರನ್ನ ಎಲ್ಲಾ ಕಡೆ ನೋಡಕ್ ಸಮರ್ಥನಾಗಿರುವವನು, ಅಂದ್ರೆ ಬ್ಯಾಗ್ ಒಳಗೇನೆ ಸೈಕಲ್ ಟೈರ್ ಏರ್ ಇಟ್ಕೊಂಡಿರೋನು ಮತ್ತೆಲ್ಲ ಹೋಗೋ ಕೆಲಸ ನಲ್ಲೇ ಪಂಚರ್ ಹಾಕೊಂಡ್ಬಿಡ್ತಾನೆ. ನಿಮ್ ಮನಸ್ಸಲ್ಲಿ ದೇವ್ರು ನೀವು ಕೂರ್ಸ್ಕೊಂಡ್ರೆ ಮತ್ತೆ ನೀವು ದೇವ್ರೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಮನಸ್ಸಲ್ಲಿ ದೇವ್ರು ಈಗೇನು ಇಲ್ಲಿ. ಹಾಯ್ ಗೈಸ್, ನೀವೇನ್ ನೋಡ್ತಾ ಇದ್ದೀರಾ? ನದಿ, ನರ್ಮದಾ ನದಿ. ಗೆಳೆಯರೇ, ನೀವೇನ್ ನೋಡ್ತಾ ಇದ್ದೀರಾ? ನೀವು ನೋಡ್ತಾ ಇದ್ದೀರಾ ನರ್ಮದಾ ನದಿ ಪುಣ್ಯವಾದ ಕ್ಷೇತ್ರದಲ್ಲಿ ನಾವು ಹೋಗ್ತಾ ಇದ್ದೇವೆ. ನೀವು ನೋಡಿ ನಿಮ್ಮ ಕಣ್ಗಳನ್ನ ತುಂಬಿಕೊಳ್ಳಿ ಅಂತ ಹೇಳ್ತಾ ದೇವ್ರು ನಿಮ್ಗೆ ಒಳ್ಳೆ ಮಾಡಿ. ಇವಾಗ ಪ್ರಯಾಗರಾಜಕ್ಕೆ ಜಸ್ಟ್ ಬಂದಿದ್ದೀವಿ. ನೋಡೋಣ ಅಂಜೋ. ನೀವು ಎಲ್ರು ಇವಾಗ ನಾವು ಆಟೋಕ್ಕೆ ಕಾಯ್ತಾ ಇದೀವಿ. ಇವನು ಆಟೋಕ್ಕೆ ಕಾಯ್ತಿದ್ದಾನೆ. ನಮ್ಮ ಇವರು 20 ರೂಪಾಯಿ ಬಗೆಹರಿಸ್ತಿದ್ದಾರೆ. 20 ರೂಪಾಯಿ ಆಗ್ತಿಲ್ಲ, ಒಂದು 10 ರೂಪಾಯಿ ಜಾಸ್ತಿ ಹೇಳಿ ತಿಳಿದಿದ್ದೀನಿ. ನೋಡೋಣ. ಇವರು ನಮಗೆ ಆಟೋಕ್ಕೆ 20 ರೂಪಾಯಿ ಬಗೆಹರಿಸ್ತಿದ್ದಾರೆ. 20 ರೂಪಾಯಿ ಆಗ್ತಿಲ್ಲ. ಅದು ಮಾರ್ಗದರ್ಶಿಗಳು. ನಾವು ಇವಾಗ ಜಸ್ಟ್ ಸಂಗಮ ಹತ್ರ ಬಂದಿದ್ದೀವಿ. ಹೀಗೆ ಸ್ಟ್ರೇಟ್ ಹೋದರೆ ಸಂಗಮ ಅಂತೆ.
ಮೇನ್ ರೋಡಿಂದ ಹೋಗ್ತಾ ಇದೀವಿ. ಮೇನ್ ರೋಡಿಂದ ಪ್ರಯಾಗ್ರಾಜ್ ಸಂಗಮ್ ಕಡೆ ಸುಮಾರು ಒಂದು 5ರಿಂದ 6 ಕಿಲೋಮೀಟ್ರ್ ಇದೆ. 3 ಕಿಲೋಮೀಟ್ರ್ ನಡ್ಕೊಂತ ಹೋಗ್ಬೇಕು. ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಚೆಕಿಂಗ್ ಸ್ಟೇಷನ್ ಇದೆ. ನಾವು ಬೆಳಗಿನ ಜಾವ 3-4 ಗಂಟೆ ಆಗಿತ್ತು. ಹಾಗಾಗಿ ರಶ್ ಏನು ಕಾಣ್ತಾ ಇಲ್ಲ ನಿಮಗೆ. ಜನ ಸಾಂದ್ರತೆ ಕಡಿಮೆ ಇದೆ, ಯಾಕಂದರೆ ನಾವು ಬೆಳಗಿನ ಜಾವ ಬಂದಿರೋದ್ರಿಂದ ಟೈಮ್ ಆಗ್ತಾ ಇನ್ನು ರಶ್ ಆಗ್ಬೋದು. 3 ಗಂಟೆ 3 ಗಂಟೆ ಆಗಿದೆ ನಾವು ಬಂದಾಗ. ಕ್ಷಣ 1 ಕಿಲೋಮೀಟರ್ ನದಿ, ತ್ರಿವೇಣಿ ಸಂಗಮ ನದಿ. ಇದು ಬಂದ್ಬಿಟ್ಟು ನದಿ. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ಬೋಟ್ ಸಿಗ್ತಾವೆ ನಮಗೆ. ಬೋಟಿಂದ ಆ ಕಡೆ ತ್ರಿವೇಣಿ ಸಂಗಮ್ 3 ನದಿ ಕೂಡುವಂಥ ಜಾಗಕ್ಕೆ ಬೋಟ್ ಕರ್ಕೊಂಡು ಹೋಗ್ತಾರೆ. ನೋಡೋಣ ಬನ್ನಿ. ಆ ಕಡೆ ಇರೋದೇನು? ಇದು ಬಂದ್ಬಿಟ್ಟು ಇಲ್ಲಿಂದ ತ್ರಿವೇಣಿ ಸಂಗಮ್ ಕಡೆ ಹೋಗೋ ದಾರಿ ಇದು. ಇಲ್ಲಿ ಬೋಟ್ಗಳಿದಾವಲ್ಲ, ನಾವು ತಗೊಂಡ್ರೆ ಇದು ಹೂವು ನದಿಗೆ ಪೂಜೆ ಮಾಡಿ ಕೊಡ್ಬೇಕಂತೆ. ಎಲ್ಲರೂ ತಗೊಂಡ್ರಂತ ನಾವು ತಗೊಂಡ್ವಿ. 4 ನೀವು 10 ರೂಪಾಯಿ ಕಮ್ಮಿ ಕೊಡ್ರಿ. ಓಕೆ ಸರ್, 20 ರೂಪಾಯಿ ಕೊಡ್ರಿ. ನೋಡಿ मैं 70 रुपये दिया, इनका 10 रुपये ले उसमें से. ओके. ಹೋಟೆಲ್ ದೋಸ್ತ ಹೆಂಗ್ ಈ ಕಡೆ ಹಾಯ್ ಗೈಸ್, ನಾವು ಪುಣ್ಯಕ್ಷೇತ್ರದಂತ ಬೋಟ್ ಗಂಗಾ ಯಮುನಾ ಸರಸ್ವತಿ ಸಂಗಮಕ್ಕೆ ಹೋಗ್ತಿದ್ದೀವಿ. ಅಲ್ಲಿಗೆ ಬನ್ನಿ ಹೋಗೋಣ. ಇದು ಬೋಟು. ನಮಾಮಿ ಗಂಗೆ, ಫೋಟೋ ಬಿ ಬರ್ತೀರಿ ಹಂಗೆ. ಗಂಗೆ ಹರ ಗಂಗೆ, ನಮಾಮಿ ಗಂಗೆ, ನಮಾಮಿ ಗಂಗೆ. जय यमुना मैया की जय हो, हो महाकुंभ की जय हो, हर हर महादेव. ನಾವು ಇವಾಗ ತ್ರಿವೇಣಿ ಸಂಗಮ ಹೋಗ್ತಾ ಇದೀವಿ. ಇವಾಗ ಬೋಟಲ್ಲಿ 3 ನದಿ ಕೂಡುವಂಥ ಜಾಗ ತ್ರಿವೇಣಿ ಸಂಗಮ. ओम नमः शिवाय, ओम नमः शिवाय, ओम नमः शिवाय नमः. ओम गंगे जय यमुने जय सरस्वती नमः. ओम त्रिवेणी संगमाय नमः. ओम नमः शिवाय, ओम जय श्री आरती संपन्नाय नमः. ओम नमः शिवाय. चलो हाँ चलो. ಇಲ್ಲ ಐತ್ ಬಿಡ್ ನಾನು ತಗೈತ್ ಕೊಡ್ತೀನಿ ಆಮೇಲೆ. ಹರ ಬಡೆ ಹನುಮಾನ್ ಮಂದಿರ ಅಲ್ಲೇ ಪ್ರಯಾಗ್ರಾಜಲ್ಲಿ ಇರುವಂಥ ಮಂದಿರ ಇದೆ. ಹನುಮಾನ್ ಮಂದಿರ. ಇಲ್ಲಿ ಹನುಮಂತನ ವಿಶಿಷ್ಟತೆ ಏನಂದರೆ, ಹನುಮಂತ ಮಲಗಿರ್ತಾನೆ ಈ ದೇವಸ್ಥಾನದಲ್ಲಿ ಅಂತ ಮಲಗಿರ್ತಾನೆ. ಇದು ಓ ಮೈ ಗಾಡ್, ಅಷ್ಟೊಂದು ಕ್ಯೂ ಇದೆ. ಮಗ ಯಾಕಡೆ ಯಾಕಡೆ ನೋಡ್ಕೊಂಡು ಬಿದ್ದುಬಿಡಿ ಕಣೋ. ಅಂದರೆ ಇಲ್ಲಿ
ಓಕೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. स्वयं करें, जेल कपड़ों से चैन कपड़ों से सावधान रहें, दर्शन करते रहें, आगे बढ़ते रहें. ರಹಸ್ಯ ಮಾರ್ಗ. ನಾವು ಇವಾಗ ಈ ಸೇತುವೆ ಮೇಲೆ ನಗಾ ಸಾಧುಗಳು ಆ ಕಡೆ, ಈ ಸೇತುವೆ ದಾಟಿದರೆ ಆ ಕಡೆ ನಗಾ ಸಾಧುಗಳಿದ್ದಾರೆ, ಅವ್ರನ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಗಾ ಸಾಧುಗಳು ಅಂತ ನೋಡಿ. सुनिए हाँ हाँ सर बिड़ा मारो एक मिनट बताइए वीडियो बनाते हैं
ಕರೆದ್ರ ಇನ್ನೂ ಕರಿತಾರ ಮಗನೇ ಸರ್ ಬಿಟ್ಟೋಗ್ತೀವಿ नक्कल है बंधन है कुंभ की जिस पवित्र भूमि यानी प्रयागराज में एक छोटा सा कार्यक्रम एक छोटे से 5 मिनट का कार्यक्रम यहाँ पे आपको समक्ष हम लोग करने जा रहे हैं मनोरंजन और ज्ञान के साथ साथ